ವೀಕ್ಷಕರೇ, ಈಗಿನ ಜನರು ಯಾವ ರೀತಿಯ ಮೈಂಡ್ ಸೆಟ್ ನಲ್ಲಿ ಇದ್ದಾರೆ ಅಂತ ಅರ್ಥನೇ ಆಗಲ್ಲ. ಯಾಕೆ ಹೇಳ್ತಾ ಇದ್ದೀನಿ ಅಂತ ಅಂದ್ರೆ, ಏನಾದ್ರೂ ತಪ್ಪು ಮಾಡಿದ್ರೆ ಹುಡುಗರ ಲೈಫ್ಗೆ ಯಾವ ರೀತಿ ಪೆಟ್ಟು ಬೀಳುತ್ತೆ, ಹುಡುಗಿಯರ ಲೈಫ್ಗೆ ಯಾವ ರೀತಿ ಪೆಟ್ಟು ಬೀಳುತ್ತೆ ಅನ್ನೋದಕ್ಕೆ ಇದೊಂದು ದೊಡ್ಡ ಉದಾಹರಣೆ. ತಪ್ಪು ಮಾಡಿದಾಗ ಇಬ್ಬರಿಗೆ ಕೂಡ ಬೈಕೊಂಡ್ರು ಕೂಡ ಅದರಿಂದ ಆಗುವ ಇಂಪ್ಯಾಕ್ಟ್ ಹುಡುಗರಿಗೇನೆ ಬೇರೆ ರೀತಿ ಅಪ್ಲೈ ಆಗುತ್ತೆ, ಹುಡುಗಿಯರಿಗೆ ಬೇರೆ ರೀತಿ ಅಪ್ಲೈ ಆಗುತ್ತೆ. ಹುಡುಗಿ ಏನಾದ್ರೂ ನೆಗೆಟಿವ್ ಆಗಿ ಏನೋ ಒಂದು ಟ್ರೋಲ್ ಆಗಿ ಒನ್ ನೈಟ್ ಅಲ್ಲಿ ಫೇಮಸ್ ಆದರೆ ಅವಳಿಗೆ ಬೈಕೊಳ್ತಾರೆ, ಆದ್ರೆ ಅವಳ ಫಾಲೋವರ್ಸ್ ಹೆಚ್ಚಾಗ್ತಾರೆ. ಆದ್ರೆ ಹುಡುಗರಿಗಾದರೆ ಸರಿಯಾಗಿ ಬೈತಾರೆ, ಅದರ ಜೊತೆ ಅವರ ಕೆಲಸ ಕೂಡ ಹೋಗುತ್ತೆ. ಯಾಕೆ ಹೇಳ್ತಾ ಇದ್ದೀನಿ ಅಂತ ಅಂದ್ರೆ, ಸದ್ಯಕ್ಕೆ ನಿಮಗೆಲ್ಲರಿಗೂ ಗೊತ್ತಿರಬಹುದು, ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇರುವಂತಹ ಒಂದು ವಿಡಿಯೋ ಅಂತ ಅಂದ್ರೆ ಅದು 370 ರೂಪೀಸ್ ಬಿರಿಯಾನಿ ವಿಷಯ. ಹಾಗೂ ಅದೇ ಶೋನಲ್ಲಿ ಒಬ್ಬಳು ಡಾಕ್ಟರ್ ಪ್ರಾಕ್ಟಿಕಲ್ ಕ್ಲಾಸ್ಗೆ ತೆಗೆದುಕೊಂಡು ಬಂದ ಸತ್ತ ಗಂಡಸರ ಪ್ರೈವೇಟ್ ಪಾರ್ಟ್ ಬಗ್ಗೆ ತಮಾಷೆ ಮಾಡಿ ಬ್ಯಾಡ್ ಆಗಿ ಜೋಕ್ ಮಾಡಿ ವೈರಲ್ ಆಗಿ ಊಗಿಸಿಕೊಂಡ ವಿಷಯ. ಆದರೆ ಅದರ ನಂತರ ಆ ಕಾರ್ಯಕ್ರಮ ನಡೆಸಿಕೊಡುತ್ತಿದ್ದ ಕಾಮಿಡಿಯನ್ಗೂ ಆ 370 ರೂಪೀಸ್ ಬಿರಿಯಾನಿ ಅವನಿಗೂ ಹಾಗೂ ಈ ಡಾಕ್ಟರ್ ಅಮ್ಮನ್ಗೂ ಆಫ್ಟರ್ ಎಫೆಕ್ಟ್ ಏನಾಯ್ತು ಗೊತ್ತಾ? ಅದಕ್ಕಿಂತ ಮುಂಚೆ ಚಿಕ್ಕದಾಗಿ ಈ ಇನ್ಸಿಡೆಂಟ್ ಬಗ್ಗೆ ಹೇಳ್ತೀನಿ. ಒಂದು ಸ್ಟ್ಯಾಂಡ್ ಅಪ್ ಕಾಮಿಡಿ ಶೋ ನಡೀತಿರ್ತದೆ. ಕಾಮಿಡಿಯನ್ ಪ್ರಣೀತ್ ಮೋರೆ ಸ್ಟ್ಯಾಂಡ್ ಅಪ್ ಕಾಮಿಡಿ ಶೋ ನಡೆಸ್ತಿದ್ರು. ಈ ಕಾರ್ಯಕ್ರಮದಲ್ಲಿ ಹಲವಾರು ಯಂಗ್ಸ್ಟರ್ಸ್ ಭಾಗಿಯಾಗಿದ್ರು. ಈ ವೇಳೆ ಹಿಮಾಂಶು ಜಾಂಗ್ರಾ ಎನ್ನುವ ಯುವಕ ತನ್ನ ಗರ್ಲ್ ಫ್ರೆಂಡ್ ಜೊತೆ ಹೋದ ಡೇಟ್ ಅನುಭವವನ್ನ ಹಂಚಿಕೊಳ್ಳುತ್ತಾ, ನಾನು ನನ್ನ ಗರ್ಲ್ ಫ್ರೆಂಡ್ ಡೇಟ್ಗೆ ಅಂತ ಹೋಗಿದ್ವಿ, ಆ ಒಟ್ಟಿಗೆ ಬಿರಿಯಾನಿ ತಿಂದ್ವಿ, ಆಗ ಸುಮಾರು 370 ರೂಪಾಯಿ ಬಿಲ್ ಬಂತು. ನಾನು ಬಿಲ್ ಪೇ ಮಾಡಿದೆ, ಆದ್ರೆ ನಂತರ ಅವಳು ಮನೆಗೆ ಬಿಟ್ಟು ಬರಕ್ಕೆ ಹೇಳಿದ್ಲು. ಆಗ ನಾನು ಥಿಂಕ್ ಮಾಡಿದೆ, 370 ರೂಪೀಸ್ ವಸೂಲಿ ಆಗ್ಬೇಕಲ್ಲ ಅಂತ. ಅಂದ್ರೆ ಅರ್ಥ ಆತ ಫಿಸಿಕಲ್ ಆಗಿ ಮಾತನಾಡಿದ್ದು. ಅದಲ್ಲದೆ ಆಕೆನೇ ಕಿಸ್ ಮಾಡು ಎಂದು ಇಂಡೈರೆಕ್ಟ್ ಆಗಿ ಹೇಳಿದರು ಅನ್ನುವಂತಹ ಮಾತು ಕೂಡ ಆತ ಅಲ್ಲಿ ಹೇಳ್ತಾನೆ. ಇದು ಸಿಕ್ಕಾಪಟ್ಟೆ ವೈರಲ್ ಆಗಿದ್ದು ಹುಡುಗಿಯರೆಲ್ಲ ನಾವಷ್ಟು ಗತಿಗೆಟ್ಟಿಲ್ಲ ಎಂದೆಲ್ಲ ರಿಯಾಕ್ಟ್ ಮಾಡಕ್ ಶುರು ಮಾಡಿದ್ರು. ಈ ಬಗ್ಗೆ ಸಿಕ್ಕಾಪಟ್ಟೆ ರೀಲ್ಸ್ಗಳು ಬರತೊಡಗಿತು. ಆತ ಕೂಡ ಕ್ಷಮೆ ಯಾಚಿಸ್ತಾನೆ, ಆದ್ರೆ ಆತನ ಜಾಬ್ ಹೋಗುತ್ತೆ. ಆದ್ರೆ ಅದೇ ಶೋನಲ್ಲಿ ಮತ್ತೊಂದು ಹುಡುಗಿ ಹೇಳಿದ ಮಾತು ಕೂಡ ಸಿಕ್ಕಾಪಟ್ಟೆ ಆಕ್ರೋಶಕ್ಕೆ ಒಳಗಾಗುತ್ತೆ. ಆಕೆಯ ಹೆಸರು ಸೇಜಲ್ ಪವಾರ್. ಈಕೆ ಒಂದು ಕಾಲೇಜಿನಲ್ಲಿ MBBS ಮಾಡ್ತಾ ಇರ್ತಾಳೆ. ಇವಳು ಕೂಡ ಕಾಮಿಡಿ ಶೋಗೆ ಬಂದಿರ್ತಾಳೆ. ಕಾಮಿಡಿಯನ್ ಆಕೆ ಬಳಿ ನಿಮಗೆ ಬಾಯ್ ಫ್ರೆಂಡ್ ಇದ್ದಾರಾ ಕೇಳಿದಕ್ಕೆ ಇಲ್ಲ ನಾನು ಸಿಂಗಲ್ ಎಂದು ಹೇಳ್ತಾಳೆ. ಮೊದಲು ಇದ್ದಿತ್ತಾ ಎಂದು ಕೇಳಿದಕ್ಕೆ ಹೌದು ಬ್ರೇಕಪ್ ಆಯ್ತು ಅಂತ ಹೇಳ್ತಾಳೆ. ಯಾವಾಗ ಬ್ರೇಕಪ್ ಆಯ್ತು ಅಂತ ಕೇಳಿದಕ್ಕೆ ಜಸ್ಟ್ ಲಾಸ್ಟ್ ಸೆಪ್ಟೆಂಬರ್ಗೆ ಆಯ್ತು ಅಂತ ಹೇಳ್ತಾಳೆ. ಯಾಕಾಯ್ತು ಅಂತ ಕೇಳಿದಕ್ಕೆ ಅವನು ತುಂಬಾ ಪೊಸೆಸಿವ್ ಆಗಿದ್ದ ಎಂದೆಲ್ಲ ಹೇಳ್ತಾಳೆ. ಹೀಗೆ ಮಾತಾಡ್ತಾ ಹೋಗುವಾಗ ಅವರ ಕಾಲೇಜಿನಲ್ಲಿ ಆದ ಇನ್ಸಿಡೆಂಟ್ನ ಹೇಳ್ತಾಳೆ. ಕಾಲೇಜಿನಲ್ಲಿ ಅವರಿಗೆ ಪ್ರಾಕ್ಟಿಕಲ್ ಕ್ಲಾಸ್ ಇರುವಾಗ ಹಲವಾರು ಗಂಡಸರ ಡೆಡ್ ಬಾಡಿಗಳನ್ನು ತೆಗೆದುಕೊಂಡು ಬರ್ತಾರೆ. ಆಗ ಅವರ ಪಾರ್ಟ್ಗಳನ್ನ ವಿದ್ಯಾರ್ಥಿಗಳಿಗೆ ತೋರಿಸಲಾಗುತ್ತೆ. ಆ ಸಮಯದಲ್ಲಿ ನಾವು ಯಾವ ಗಂಡಸರ ಪ್ರೈವೇಟ್ ಪಾರ್ಟ್ ದೊಡ್ಡದಿರುತ್ತೆ, ಯಾರದು ಚಿಕ್ಕದಿರುತ್ತೆ ಅಂತ ನೋಡ್ತಾ ಇದ್ವಿ ಅಂತ ಹೇಳಿ ತಮಾಷೆ ಮಾಡ್ತಾಳೆ. ಯಾರದು ಕುಟುಂಬದ ಒಂದು ವ್ಯಕ್ತಿಯ ದೇಹ ಅವರ ಮನೆಯವರು ವಿದ್ಯಾರ್ಥಿಗಳಿಗೆ ಸಹಾಯ ಆಗಲಿ ಅಂತ ಹಾಸ್ಪಿಟಲ್ಗೆ ದಾನ ಮಾಡುತ್ತಾರೆ. ಆದ್ರೆ ಇವರೆಲ್ಲ ಈ ರೀತಿ ಕೆಟ್ಟ ಆಲೋಚನೆಯಿಂದ ನೋಡ್ತಾರೆ ಅಂತ ತಿಳಿದಾಗ ಆ ಮನೆಯವರಿಗೆ ಹೇಗಾಗಬೇಡ? ಈಗ ಇದೇ ಮೊದಲ ಬಾರಿಗಲ್ಲ, ಈ ಹಿಂದೆ ಕೂಡ ಒಂದು ವಿಡಿಯೋದಲ್ಲಿ ವೈರಲ್ ಆಗಿದ್ದಳು. ಆ ವಿಡಿಯೋದಲ್ಲಿ ಆಕೆ ಏನಂದಿದ್ದಾಳೆ ಅಂತಂದ್ರೆ, ನಿಮ್ಮ ಕಾಲೇಜ್ ಯಾವುದಕ್ಕೆ ಫೇಮಸ್ ಅಂತ ಹೇಳಿದಾಗ ಡೆಡ್ ಬಾಡಿಗಳನ್ನ ಕಟ್ ಮಾಡೋದಕ್ಕೆ ಅಂತ ಹೇಳಿದ್ಲು. ಕಾಲೇಜ್ ಕೂಡ ಯಾವುದ್ಯಾವುದಕ್ಕೂ ಬ್ರ್ಯಾಂಡ್ ಅಲ್ಲ, ವರ್ಸ್ಟ್ ಕಾಲೇಜ್ ಅಂತ ಹೇಳಿದ್ಲು. ಕಾಲೇಜಲ್ಲಿ ಯಾವುದಾದ್ರೂ ಹುಡುಗನ ಜೊತೆ ಕ್ರಶ್ ಆಗ್ಲಿಲ್ವಾ ಅಂದಾಗ ಆಕೆ ಇಲ್ಲ, ಈ ಕಾಲೇಜ್ನಲ್ಲಿ ಎಲ್ಲ ಅಗ್ಲಿ ಆಗಿರುವಂತಹ ಹುಡುಗರೇ ಇರೋದು ಅಂತ ಆ ವಿಡಿಯೋದಲ್ಲಿ ಹೇಳಿರ್ತಾಳೆ. ಈ ವಿಡಿಯೋ ಕೂಡ ವೈರಲ್ ಆಗಿತ್ತು. ಈ ಘಟನೆ ಯಾಕೆ ಹೇಳ್ತಾ ಇದ್ದೀನಿ ಅಂತಂದ್ರೆ, ಈ ಘಟನೆಯಾದ ಬಳಿಕ ಆಕೆ ನೆಗೆಟಿವ್ ಆಗಿ ಟ್ರೋಲ್ ಆಗ್ತಾ ಇದ್ರು ಕೂಡ ಆಕೆಗೆ ಸಿಕ್ಕಾಪಟ್ಟೆ ಫಾಲೋವರ್ಸ್ ಗೇನ್ ಆಗುತ್ತೆ. ಆದ್ರೆ ಆ ಹುಡುಗನಿಗೆ ಕೆಲಸನೇ ಹೋಗುತ್ತೆ. ಇನ್ನು ಆ ಕಾಮಿಡಿಯನ್ನ ಇನ್ಸ್ಟಾಗ್ರಾಮ್ ಅಕೌಂಟ್ನೇ ಸಸ್ಪೆಂಡ್ ಆಗುತ್ತೆ. ಈ ರೀತಿ ಹೆಣ್ಣು ಮಕ್ಕಳು ಏನಾದ್ರೂ ತಪ್ಪು ಮಾಡಿದಾಗ ಅಥವಾ ಟ್ರೋಲ್ ಆದಾಗ ಆಕೆಯನ್ನು ಫಾಲೋ ಮಾಡಿದ್ರೆ ಆಕೆಗೆ ಎನ್ಕರೇಜ್ ಮಾಡಿದ ಹಾಗೆ ಆಗುತ್ತೆ. ಇನ್ನಷ್ಟು ಜನರಿಗೆ ಓಕೆ, ನಾವು ಈ ರೀತಿ ಏನಾದ್ರೂ ಟ್ರೋಲ್ ಆದ್ರೆ ಬಾಯಿ ಬಂದಾಗೆ ಮಾತಾಡಿದ್ರೆ ಫೇಮಸ್ ಆಗ್ತೀವಿ, ನಮಗೆ ಫಾಲೋವರ್ಸ್ ಹೆಚ್ಚಾಗುತ್ತೆ ಅನ್ನುವಂತಹ ಥಾಟ್ ಕೆಲವೊಂದು ಜನರ ಮೈಂಡ್ಗೆ ಬರುತ್ತೆ. ಇದರಿಂದ ಮತ್ತಷ್ಟು ಜನರು ತಪ್ಪು ಮೇಲೆ ತಪ್ಪು ಮಾಡಕ್ಕೆ ಶುರು ಮಾಡ್ತಾರೆ. ಅವರು ಹಾಗೆ ಮಾಡಿದ್ದು ತಪ್ಪು, ಹೀಗೆ ಮಾಡಿದ್ದು ತಪ್ಪು ಅಂತ ಬೈಕೊಳ್ಳುವ ನಾವು ಅವರನ್ನು ಫಾಲೋ ಮಾಡಿ ಅವರನ್ನು ಮತ್ತಷ್ಟು ಫೇಮಸ್ ಮಾಡುವುದು ಯಾವ ರೀತಿಯ ಸರಿ? ಆದಷ್ಟು ಮಂದಿ ಇಂತಹದಕ್ಕೆಲ್ಲ ಉತ್ತೇಜನ ನೀಡಬೇಡಿ. ಇದರಿಂದ ಇನ್ನಷ್ಟು ಹೆಣ್ಣು ಮಕ್ಕಳು ದಾರಿ ತಪ್ಪುವಂತಹ ಸಾಧ್ಯತೆ ಹೆಚ್ಚಿದೆ. ಈ ವಿಡಿಯೋ ಮಾಡುವ ಉದ್ದೇಶ ಇಷ್ಟೇ, ನಿಮ್ಮ ಮನೆಯ ಹೆಣ್ಣು ಮಕ್ಕಳು ಮುಂದೆ ಫೇಮಸ್ ಆಗಬೇಕು ಎನ್ನುವಂತಹ ಹುಚ್ಚಿನಿಂದ ತಪ್ಪು ದಾರಿಗಳನ್ನ ಹಿಡಿದು ನೆಗೆಟಿವ್ ಆಗಿ ಫೇಮಸ್ ಆಗಬಾರ್ದು ಅನ್ನುವ ಕಾರಣಕ್ಕೆ. ಇದು ಇವತ್ತಿನ ಸೆನ್ಸೇಷನಲ್ ನ್ಯೂಸ್ ಟೈಮ್. ಮತ್ತೆ ಇನ್ನೊಂದು ಹೊಸ ವಿಡಿಯೋ ಜೊತೆಗೆ ಬರ್ತೀವಿ. ಅಲ್ಲಿವರೆಗೂ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಅಲ್ಲೇ ಇರುವ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.